ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 6ನೇ ಅಧ್ಯಾಯ ಧ್ಯಾನ ಯೋಗ ಇದನ್ನು ನೋಡ್ತಾ ಹೋಗೋಣ. ಅಂದರೆ ಧ್ಯಾನ ಯೋಗ ಅಂದರೆ ಇದು ಅನುಷ್ಠಾನ ಪ್ರಧಾನವಾದ ಯೋಗ. ಅಂದರೆ ಅಲ್ಲಿ ಕರ್ಮ ಸಿದ್ಧಾಂತ, ಅಲ್ಲೆಲ್ಲ ಸಿದ್ಧಾಂತಗಳು, ತತ್ವಗಳು ಅದನ್ನು ನೋಡ್ತಾ ಬಂದ್ವಿ ಹಿಂದೆ. ಇದರಲ್ಲಿ ಅನುಷ್ಠಾನ ಮಾಡೋದು, ಹೇಗೆ ನಾವು ಇರಬೇಕು, ಹೇಗೆ ಧ್ಯಾನ ಅಂದ್ರೇನು, ಹೇಗೆ ಅದನ್ನು ಅನುಷ್ಠಾನ ಮಾಡೋದು, ಅದ್ರ ಬಗ್ಗೆ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಹೋಗ್ತಾನೆ. ನಮ್ಮದೇನು ಅಂದರೆ ನಾವು ಎಷ್ಟನ್ನು ನಾವು ತಗೋತೀವಿ ಅನ್ನೋದು ನಮ್ಮ ಅನುಷ್ಠಾನ ಆಗತ್ತೆ. ಇಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಬ್ಯಾಂಕಲ್ಲಿ ಒಬ್ಬ ಅಕೌಂಟೆಂಟ್ ಇರ್ತಾನೆ, ಅವನು ಕೋಟ್ಯಾಂತರ ರೂಪಾಯಿ ಎಣಿಸ್ತಾನೆ. ಆದರೆ ಎಣಿಸೋದೆಲ್ಲ ಅವನ ದುಡ್ಡಾಗಲ್ಲ, ಅದು ಅವನು ಎಣಿಸಿ ಲೆಕ್ಕ ಇಡೋದು ಅಷ್ಟೇ. ಕಡೆಯಲ್ಲಿ ಎಷ್ಟು ಸಂಬಳ ತೊಗೊಂಡು ಹೋಗ್ತಾನೋ ಅದು ಮಾತ್ರ ಅವನ ದುಡ್ಡಾಗತ್ತೆ. ಹಾಗೆಯೇ ಹಿಂದೆ ಎಲ್ಲ ಸಿದ್ಧಾಂತಗಳನ್ನು ಕೇಳಿದ್ರೆ ಅದು ನಮ್ದಾಗೋಯ್ತು, ನಾವು ಅದನ್ನು ಮಾಡಿದ್ವಿ ಅಂತ ಅಲ್ಲ. ಅದನ್ನು ಎಷ್ಟನ್ನು ಅನುಷ್ಠಾನಕ್ಕೆ ತರ್ತೀವಿ, ಎಷ್ಟನ್ನು ಆಚರಣೆಗೆ ತರ್ತೀವಿ, ಅದು ಮಾತ್ರ ನಮ್ದಾಗತ್ತೆ. ಅಂತಹ ಯೋಗಿ ಅಂಥದ್ದನ್ನು ಮಾತ್ರ ಮಾಡ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಮತ್ತು ಏನಪ್ಪ ಅಂದರೆ, ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಸುಂದರವಾದ ನಕ್ಷೆಯನ್ನು ನೋಡ್ತೀವಿ, ಒಂದು ಬಿಲ್ಡಿಂಗ್ ಪ್ಲ್ಯಾನ್ ಅಂತ ಏನು ಹೇಳ್ತೀವಿ ಅದನ್ನು ನೋಡ್ತೀವಿ. ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ, ಬಿಲ್ಡಿಂಗ್ ಪ್ಲ್ಯಾನ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲಿ ಕಾಣದೇ ಇರುವಂತಹ ವಸ್ತುಗಳು ಸುಮಾರು ಇರುತ್ತೆ. ಅದರಲ್ಲಿ ಕಾಣದೇ ಇರೋ ವಸ್ತುಗಳು ಅಂದರೆ ಅಡಿಪಾಯ ಇರ್ಬೋದು, ಅದಕ್ಕೆ ಕಾಲಾವಧಿ ಕಟ್ಟಿ ಅದರ ಮೇಲೆ ನಿಂತ್ಕೊಳ್ಳೋಕ್ಕೆ, ಬಿಲ್ಡಿಂಗನ್ನು ಕಟ್ಟೋಕ್ಕೆ, ಅದರಲ್ಲಿ ಕೆಲಸ ಮಾಡಿರೋ ಕೂಲಿ ಕಾರ್ಮಿಕರ ಶ್ರಮ, ಅದೆಲ್ಲ ಅದರಲ್ಲಿ ಕಾಣ್ತಾ ಇರಲ್ಲ. ಅಷ್ಟು ಸುಂದರವಾದ ಒಂದು ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಅದರಲ್ಲಿ ಹಿಂದೆ ಇರುವ ಪರಿಶ್ರಮಗಳು ಅಷ್ಟೇ ಇರುತ್ತೆ. ಹಾಗೆಯೇ ಒಬ್ಬ ಯೋಗಿ ಅಂತ ಅವನು ಕರೆಸ್ಕೋಬೇಕಾದ್ರೆ ಆ ಹಿಂದಿನ ಪರಿಶ್ರಮ ನಮಗೆ ಕಾಣಲ್ಲ. ಇವರು ಯೋಗಿ, ವಿವೇಕಾನಂದ, ಸನ್ಯಾಸಿ, ಎಷ್ಟು ಸಾಧನೆ ಮಾಡಿಬಿಟ್ರು, ಎಷ್ಟು ದೊಡ್ಡ ಮನುಷ್ಯರು ಅಂತ ಅನಿಸ್ತಾ ಇರುತ್ತೆ. ಅದು ಹಿಂದೆ ಇರೋದು ತುಂಬ ಮುಖ್ಯವಾಗತ್ತೆ ಅನ್ನೋದನ್ನು ಈ ಧ್ಯಾನ ಯೋಗದಲ್ಲಿ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾನೆ. ಅದನ್ನೇ ಮೊದಲನೇ ಶ್ಲೋಕದಲ್ಲಿ ಶುರು ಮಾಡ್ತಾ, ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರ್ನಿಚಾಕ್ರಿಯ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ಇಲ್ಲಿ ಯೋಗಿ ಅಂತ ಹೇಳಿದ್ರೆ ಏನು ಅಂದರೆ, ಅವನು ಕರ್ಮವನ್ನು ಮಾಡದೇ ಇರೋವನಲ್ಲ, ಕರ್ಮವನ್ನು ಪರಿತ್ಯಜಿಸೋ ಎಲ್ಲ ಬಿಟ್ಟು ಹೊಟ್ಟೋಗಿರೋನಲ್ಲ. ಅವನು ಯಾರಪ್ಪ ಯೋಗಿ ಅಂತಾನೆ ಅಂದರೆ, ಕರ್ಮ ಫಲವನ್ನು ತ್ಯಜಿಸಿರೋನೇ ಯೋಗಿ ಅಷ್ಟೇ. ಇಲ್ಲಿ ಗೃಹಸ್ಥ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮಕ್ಕೆ ಹೋಗಿರಬಹುದು, ಏನೇ ಆಗಿರಬಹುದು. ಗೃಹಸ್ಥ ಅಲ್ಲದೇ ಇದ್ದರೆ ಅವನನ್ನು ಸನ್ಯಾಸಿ ಅಂದ್ಬಿಡೋಕ್ಕಾಗಲ್ಲ, ಗೃಹಸ್ಥನಾಗಿದ್ದವನು ಅವನು ಸನ್ಯಾಸಿ ಅಲ್ಲ ಅನ್ನೋಕ್ಕಾಗಲ್ಲ. ಯಾರು ಕರ್ಮಫಲವನ್ನು ಬಿಟ್ಟಿರ್ತಾರೋ, ಕರ್ಮಫಲವನ್ನು ತ್ಯಜಿಸಿರ್ತಾರೋ ಅವರು ಮಾತ್ರ ಯೋಗಿಗಳು ಅಂತ ಕರೆಸ್ಕೋತಾರೆ. ಅವ್ರಿಗೆ ಮಾತ್ರ ಯೋಗಿ ಅನ್ನೋ ಒಂದು ಪಟ್ಟ ಬರುತ್ತೆ. ಕೆಲಸವನ್ನು ಅವರು ಸಂಸಾರದಲ್ಲಿ ಇದ್ಕೊಂಡು ಕೆಲಸವನ್ನು ಮಾಡ್ತಾನೇ ಇರ್ತಾರೆ, ಜನರ ಮಧ್ಯೆ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಆದರೆ ಅದನ್ನು ನಾನು ಮಾಡಿದೆ, ಅದರಿಂದ ನನಗಿಂತ ಪ್ರಾಫಿಟ್ ಬರಬೇಕು, ಅದು ನನಗಿಂತ ಹೆಸರು ಬರಬೇಕು, ನನ್ನ ಹೆಸರನ್ನು ಅದ್ರ ಮೇಲೆ ಕೆತ್ತಿಸ್ಬೇಕು ಅನ್ನೋ ಯಾವುದೇ ಮನೋಭಾವನೆಗಳನ್ನು ಅವ್ರು ಇಟ್ಕೊಳ್ಳದೆ ಅದರ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನು 2ನೇ ಶ್ಲೋಕದಲ್ಲಿ ಮುಂದುವರಿಸ್ತಾ, ಯಂ ಸನ್ಯಾಸಮಿತಿ ಪ್ರಾಹೋ ಯೋಗಂ ತಂ ವಿದ್ಧಿ ಪಾಂಡವಃ ಸಹ್ಯ ಸನ್ಯಾಸ್ತ ಸಂಕಲ್ಪೋ ಯೋಗಿ ಪ್ರವದಿ ಕಶ್ಚನ ಅಂತ ಹೇಳ್ತಾನೆ. ಯಾವುದೇ ಸನ್ಯಾಸ ಅಂತ ನಾವು ಏನು ಹೇಳ್ತೀವೋ ಅದನ್ನು ನಾವು ಯೋಗ ಅಂತಲೇ ತಿಳಿಬೇಕು. ಇಲ್ಲಿ ಯೋಗಿ ಅಂದ್ರೇನು, ಸನ್ಯಾಸಿ ಅಂದ್ರೇನು ಅನ್ನೋದನ್ನು ಡಿಫ್ರೆನ್ಸ್ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸನ್ಯಾಸಿ ಅಂದರೆ ಎಲ್ಲವನ್ನ ಬಿಟ್ಟಿರೋನು, ಯೋಗಿ ಅಂದರೆ ಎಲ್ಲದರ ಜೊತೆಗೆ ಎಲ್ಲವನ್ನ ಇಟ್ಟುಕೊಂಡು ಆ ಕರ್ಮವಾದ ಫಲವನ್ನು ಬಿಟ್ಟಿರೋನು ಯೋಗಿ ಆಗ್ತಾನೆ. ಎಲ್ಲದರ ಜೊತೆಯಲ್ಲಿದ್ದು ಅದರ ಫಲವನ್ನು ಬಿಟ್ಟಿರೋನು, ಅದಕ್ಕೆ ತುಂಬ ಅಂಟ್ಕೊಳ್ಳದೆ ಇರೋನು ಯೋಗಿ ಅನ್ನಿಸ್ಕೋತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 3ನೇ ಶ್ಲೋಕದಲ್ಲಿ, ಆರು ವೃಕ್ಷೋ ಮುನೇ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಥೈವ ಶಮಃ ಕಾರಣ ಮುಚ್ಯತೆ. ಏನಪ್ಪ ಅಂದರೆ, ಯಾರು ಯೋಗಿ ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ, ಯಾರು ಯೋಗವನ್ನು ಹೊಂದಬೇಕು ಅಂದ್ಕೊಂಡಿರ್ತಾರೋ
ಅವರೇನು ಅಂದರೆ ಅವರಿಗೆ ಸಾಧನ ಯಾವುದು ಅಂದರೆ ಕರ್ಮವನ್ನು ಮಾಡೋದು, ಕರ್ಮ ಫಲವನ್ನು ತ್ಯಜಿಸೋದು. ಅಂತಹವನಿಗೆ ಮಾತ್ರ ಅದು ಸಾಧನೆ ಸಾಧ್ಯವಾಗತ್ತೆ. ಕರ್ಮವನ್ನೇ ಬಿಟ್ಬಿಡ್ತೀನಿ ಅಂದ್ರೆ ಆಗಲ್ಲ. ಕೃಷ್ಣ ಹೇಳ್ತಾನೆ, ಅರ್ಜುನ ನಾನು ಯುದ್ಧವನ್ನೇ ತ್ಯಜಿಸ್ಬಿಡ್ತೀನಿ, ಸನ್ಯಾಸಿ ಆಗ್ಬಿಡ್ತೀನಿ, ನಾನೆಲ್ಲ ಬಿಟ್ಟು ಹೊಟ್ಟೋಗ್ತೀನಿ, ನನಗೆ ಆ ರಾಜ್ಯ ಬೇಡ, ಭೋಗ ಬೇಡ ಅನ್ನೋದು ದೊಡ್ಡ ವಿಷಯ ಆಗಲ್ಲ. ಇಲ್ಲಿ ನೀನು ಕೆಲಸವನ್ನು ಮಾಡಬೇಕು, ಯುದ್ಧವನ್ನು ಮಾಡಬೇಕು, ಯುದ್ಧವನ್ನು ಜಯಿಸಬೇಕು. ಆದರೆ ಅದೆಲ್ಲ ನನ್ನಿಂದಾನೇ ಆಯಿತು, ನಾನೇ ಮಾಡಿದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾವಾಗ ಜಯವನ್ನು ನೀನು ತಗೋತೀಯೋ ಅಪಜಯವನ್ನು ತಗೋಬೇಕಾಗತ್ತೆ. ಅವರನ್ನೆಲ್ಲ ಸಾಯಿಸಿದ ಪಾಪವನ್ನು ನೀನು ಹೊತ್ಕೋಬೇಕಾಗತ್ತೆ. ಹಾಗಾಗಿ ಯಾವುದಕ್ಕೂ ಬಂಧಿತನಾಗಬೇಡ, ಬಂಧಿತನಾಗದೆ ನಿನ್ನ ಕೆಲಸವನ್ನು ಮಾಡು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 4ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಅಂದರೆ ಏನು ಹೇಳ್ತಾನೆ ಅಂದರೆ, ಯೋಗಿಯಾಗಿದ್ದವನು ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರೋದಿಲ್ಲ, ಇಂದ್ರಿಯಗಳ ಒಂದು ಕಾಮನೆಗೆ ಒಳಗಾಗಲ್ಲ, ಇಂದ್ರಿಯಗಳ ಮೋಹಕ್ಕೆ ಒಳಪಡೋದಿಲ್ಲ, ಇಂದ್ರಿಯಗಳಿಂದ ಹೊರತುಪಡಿಸಿರ್ತಾನೆ. ಇದೇನೋ ನೋಡಬೇಕು ಅಂದರೆ ನೋಡದೇ ಇದ್ಬಿಡಲ್ಲ ಸನ್ಯಾಸಿ, ಅದನ್ನು ನೋಡ್ತಾನೆ ಅದನ್ನು, ಬಟ್ ಅದರಿಂದ ಬಂಧನಕ್ಕೆ ಒಳಗಾಗಲ್ಲ. ಯಾರೋ ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ರ ಜೊತೆ ಮಾತಾಡಲ್ಲ ಅಂತಲ್ಲ, ಮಾತಾಡ್ತಾರೆ. ಅದರಿಂದ ಅವನ್ನೇ ಬೇಕು, ಅವರೇ ಇಷ್ಟ ಅನ್ನೋದನ್ನು ಬಂಧನಕ್ಕೆ ಒಳಪಡಲ್ಲ ಅಥವಾ ಅವರನ್ನು ಬಂಧಿಸೋದಿಲ್ಲ. ಈಗ ಸುಮಾರು ಜನ ನಮಗೆ ಸ್ನೇಹಿತರಿರ್ತಾರೆ, ಅವರೇ ಅಥವಾ ನಮ್ಮ ಮನೆಯವರು ಇರ್ಬೋದು, ಅವರೇ ನಮಗೆ ತುಂಬ ಸರ್ವಸ್ವ ಅಂದಿರ್ತಾರೆ. ಆದರೆ ಅವ್ರನ್ನ ಬಂಧಿಸೋಕ್ಕಾಗಲ್ಲ. ನಾವು ಅವ್ರನ್ನ ಬೇರೆಯವ್ರು ಯಾರು ನೋಡಬಾರ್ದು, ಅವರು ಬೇರೆಯವ್ರ ಹತ್ರ ಮಾತಾಡಬಾರ್ದು, ಅವ್ರು ಬೇರೆಯವ್ರ ಹತ್ರ ಮಾತಾಡಿದ್ರೆ ನಮಗೆ ಹೊಟ್ಟೆ ಉರಿ, ಆ ಥರ ಒಂದು ಬಂಧನಕ್ಕೆ ಇರೋದಿಲ್ಲ. ಅವರು ನಮಗೆ ಅವ್ರು ಇಷ್ಟ, ಆದರೆ ಅದನ್ನು ಬಂಧನಕ್ಕೆ ಒಳಪಡಲ್ಲ. ನಾವು ಅವರನ್ನು ಬಂಧಿಸೋದಿಲ್ಲ, ಅವರಿಂದನೂ ನಾವು ಬಂಧನಕ್ಕೆ ಒಳಪಡೋದಿಲ್ಲ. ಅದು ಯೋಗಿಯ ಮನಸ್ಥಿತಿಯಾಗಿರುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಯಾರು ಇದನ್ನು ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿರ್ತಾರೋ, ಸರ್ವ ಸಂಕಲ್ಪಗಳನ್ನು ಪರಿತ್ಯಜಿಸಿರ್ತಾರೋ ಅಂತಹವನು ಯೋಗಾರೂಢನಾಗಿರ್ತಾನೆ. ಅಂತಹವನನ್ನು ಯೋಗಿ ಅಂತ ಕರಿತಾವೆ. ಅಂದರೆ ಸರ್ವ ಸಂಕಲ್ಪ ಅಂದರೆ ತಮ್ಮ ಮನಸ್ಸಿನಲ್ಲಿರೋ ಆಸೆಗಳು, ಇಂದ್ರಿಯದಿಂದ ಉತ್ಪತ್ತಿಯಾಗುವಂತಹ ಆಸೆಗಳು, ಅದನ್ನು ಪರಿತ್ಯಜಿಸಿರ್ತಾನೋ, ಅದರ ಬಂಧನವನ್ನು ತ್ಯಜಿಸಿರ್ತಾನೋ ಅವನು ಯೋಗಿ ಅನ್ನಿಸ್ಕೋತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.